ನಡೆಸ್ಯಾರ ಇವರಿಗೆ ಬಾಳಿಯ ಸುಳಿಯಂಗ ಬಹಳ ಮುದ್ದಾಗಿ ಬೆಳೆಸ್ಯಾರ ಇವರಿಗೆ ಬಾಳಿಯ ಸುಳಿಯಂಗ
ನಮ್ಮ ಭಾಗದ ಏಳಿಗೆಗೆ ಬೆಳವಣಿಗೆಗೆ ಕಾರಣೀಭೂತರಾಗಿ ತಮ್ಮದೇ ಆದ ಒಂದು ರಾಜಕೀಯ ಭವಿಷ್ಯ ಯಾರಿಗೆ ಕೈ ಮಾಡಿ ಬೇಡದವರಲ್ಲ, ತಾನೇ ನಟಿಸೋ ತಂದೆ ಒಂದು ಹುಲಿ ಭಾಷೆ, ಅವ್ರದೇ ಒಂದು ಸ್ವತಂತ್ರ ವಾಕ್ಯ. ಯಾರಿಗೆ ನೆಗೆಟಿವ್ ನನಗೆ ಮದತ್ ಮಾಡ್ಯ, ನನಗೆ ಕರೆದ ನಾವು ಅವ್ನ ಕರೆದು ಕೆಲಸ ಮಾಡ್ಬೇಕಂತ ಅಂತೂ ಇಲ್ಲ. ತಾನೇ ಸ್ವತಃ ಸೂರ. ಇಂಥ ಮನುಷ್ಯದಿಂದ ನಿಮ್ಮೆಲ್ಲರಿಗೆ ಆಗಲಿ ಸ್ವರ್ಗ ಲೋಕಕ್ಕೆ ಅವರು ಹೋಗ್ಯಾರ. ಅವ್ರದ್ದು ಎಷ್ಟು ವರ್ಣನೆ ಮಾಡೋರು ಎಲ್ಲರಿಗೆಲ್ಲ ನಮ್ಮ ಭಾಗದ ಮಂದಿಗೆ ತಾಲೂಕದ ಜಿಲ್ಲಾದ ಎಲ್ಲರಿಗೂ ಗೊತ್ತೇ ಅದ. ಇದು ನನಗೆ मातडक भरला. कैलासवासी सिद्धरामय्या पाटील यांच्या दुःखद निधनामुळं तालुक्यावरती फार मोठा दुःखाचा डोंगर कोसळलेला आहे. एक धडाडीचा नेता, शेतकऱ्यांसाठी सातत्यानं झगडणारा नेता आणि सातत्यानं संघर्ष करणारा, सत्ता असो नसो परंतु समाजासाठी कार्यकर्त्यासाठी एक झटणारा नेता आपल्याला सोडून गेलेला आहे. मी सुभाष देशमुख आणि लोकमंगल परिवाराच्या वतीने आणि भारतीय जनता पक्षाच्या वतीनं त्यांच्या कुटुंबावर जे दुःखाचा डोंगर कोसळलेला आहे त्या दुःखातून सावरण्याची शक्ती भगवंतांनी त्यांना द्यावी. कोल्हापूर जिल्ह्याचे पोलादी पुरुष म्हणून गणले जाणारे आमच्या पक्षाचे माजी आमदार सिद्धरामय्या पाटील आज आपणात नाहीत. अशी एक दुःखद घटना या जिल्ह्यामध्ये घडली. या जिल्ह्यावर आणि जिल्ह्याच्या राजकारण आणि समाजकारणावर एक शोककळा पसरलेली आहे. सिद्धरामय्या पाटलांची धडाडी, शेतकऱ्यांसाठीची त्यांची तळमळ आणि त्यांचा स्पष्ट वक्तेपणा यासाठी ते जिल्ह्यावर प्रसिद्ध होते. ನಾ ಮಲ್ಲಿಕಾರ್ಜುನ್ ಕಾಟಗಾವ್ ಹಂದ್ರಾಳ ಸರ್ಪಂಚ. ಇವತ್ತು ನೋಡ್ರಿ, ಫಕ್ತ ತಡವಾಳ ಭಾಗ ಅಷ್ಟೇ ಅಲ್ಲ, ತಾಲೂಕಾ ಜಿಲ್ಲಾದಾಗ ಒಂದು ದುಃಖದ ಡೋಂಗರ ಹೊಸಳಸ. ಸಿದ್ದರಾಮ ಪಾಟೀಲ್ ಈ ಕುಮಟಾದಾಗ ಜನ್ಮ ತಾಳಗಿಸಿದ್ರೆ ತಡವಾಳ ಭಾಗದ ಪ್ರಗತಿ ಮಾಡದಂಥ ಹುಲಿ ಅಂದ್ರೆ ಸಿದ್ದರಾಮಪ್ಪ ಪಾಟೀಲ. ಹಿಂಗೆ ಬಂದು ಎಲ್ಲರೂ ಮಾತಾಡ್ತಾರೆ. ಹಂಗೆ ಮಾಡ್ಯಾರ. ಭಾಗ ಅಷ್ಟೇ ಮಾಡಿ ಕೇಸಿದ್ರೆ ಬಿಟ್ಟಿಲ್ಲ. ಅವರು ತಾಲೂಕಾದ ಆಮದಾರ ಆ ಕೇಸಿದ್ರೆ ತಾಲೂಕಾದಾಗ ಧಡಾಡಿ ಕೆಲಸ ಮಾಡಿದ್ರು. ಅವ್ರ ಸ್ವಭಾವ ಒಂದೇ ಇತ್ತು. ಯಾರು ಭೀ ಇದ್ರಿಗೆ ಬರಲಿ, ತಪ್ಪು ಮಾಡಿಲ್ಲ ಅಂದರೆ ಸ್ಪಷ್ಟ ಮಾತಾಡ್ತೀವಿ. ಆದರೆ ಮನಸ್ಸಿನಾಗ ಹಿಡಿದಿತ್ತಿಲ್ಲ. ಮತ್ತೊಂದು ತಾಸು ಬಿಟ್ಟು ಅವರಿಗೆ ಕರೆದ ಕೇಸಿಂದ್ರೆ ನಿಂದು ಏನು ಕೆಲಸದ ಕೇಳಿ ಕೇಸಿಂದ ವಿರೋಧ ಇದ್ದರೂ ಸುದ್ದಾನ ಅವ್ರು ಕೆಲಸ ಮಾಡಿದಂಥ ಹುಲಿ ಸಿದ್ದರಾಮಪ್ಪ ಪಾಟೀಲ್. कैलासवासी ಸಿದ್ದರಾಮಪ್ಪ ಮಲ್ಕಪ್ಪ ಪಾಟೀಲ್ ನಿನ್ನ ರಾತ್ರಿ 8:15 ದರ್ಮ್ಯಾನದಾಗ ಪರಮೇಶ್ವರನ ಪಾದವನ್ನು ಸೇರಿಕೊಂಡವರು ಧ್ಯೇಯನ್ನು ಬಿಟ್ಟಿದ್ದಾರೆ. ಅದರ ಸಂಬಂಧವಾಗಿ ಎಲ್ಲ ಇಲ್ಲಿ ಬಂದಂಥ ತಾಲೂಕದಂದು ಜಿಲ್ಲಾದಂದು ಅನೇಕ ಕರ್ನಾಟಕದಿಂದ ಬಂದಂಥ ಎಲ್ಲ ದೈವೇ ದೇವರು. ಯಾಕಂದ್ರೆ ಸಿದ್ದರಾಮಗೌಡರು ಮಹಾತ್ಮರು ಹೇಳ್ತಾರ, ಮನುಷ್ಯ ಹೋಗಿ ಮಾನವ ಹೋಗಿ ಮನುಷ್ಯ ಧರ್ಮದಾಗ ದೇವ ಮಾನವ ನಾಲ್ಕು ಶಕ್ಯ ಅದ. ಅಂತ ವ್ಯಕ್ತಿ ಒಂದು ಇವತ್ತಿನ ದಿವಸ ಸಿದ್ದರಾಮಪ್ಪ ಪಾಟೀಲ್ ಅವರು ಮಂಗಳೂರು ಜಿಲ್ಲಾ ಪರಿಷತ್ ಒಳಗೆ ಮಂಗಳೂರಿಗೆ ಬಂದ್ರಂದ್ರೆ ನಮ್ಮಲ್ಲಿ ಹಿರಿಯರು ಮಲ್ಲಿಕಾರ್ಜುನ್ ಇಬ್ಬರಿಗೆ ಪರಿವಾರದಿಂದ ಅವ್ರ ಮನೆಗೆ ಬಂದು, ಈಗ ಬಹಳ ಮಂದಿ ದೊಡ್ಡವರಾಗ್ಯಾರ, ಬಹಳ ಮಂದಿ ಶಾಣೆಯನ್ನು ಆಗ್ಯಾರ. ಆಗಿನ ಕಾಲದೊಳಗೆ ಅವರು ಒಬ್ಬರು ಮನೆಗೆ ಹೋದ್ರಂದ್ರೆ ಊರೆಲ್ಲ ಕೇಳಬೇಕು, ಅವ್ರ ಹಿಂದೆ ಎಲ್ಲ ಊರಿಗೆ ಪ್ರಯೋಗ ಆಗಬೇಕು. ಹಿಂಗೊಂದು 19 ಸಾಲದೊಳಗೆ ಈಗಿಲ್ಲ.
ಈಗ ಅಪ್ಪನ ಮಾತು ಮಗ ಕೇಳೋದಿಲ್ಲ. ಪರಿಸ್ಥಿತಿ ಹೆಂಗಾಗ್ಯದಂದ್ರ ಸಾಲ್ಪಿಟ್ರಿ ಬೆಳೆ ಉಂಡು ಅದ್ರ ಕೆಮಿಕಲ್ ಪ್ರಸಾಮ ಹಿಂಗ್ ಪ್ರಸಾಸ ಅದ. ಆಗಿನ ಕಾಲದೊಳಗ ಭೂಮಿ ಒಳಗೆ ಬೆಳೆದಂತ ಅನ್ನ ತಿಂದವ್ರ ಬಳ್ಳಿ ಧರ್ಮ ಎಲ್ಲರೇ ನಮ್ಮರು ಅನಂತ ಆಪಲಿಕೆ ಭಕ್ತಿ ಹೃದಯ ನಿಂತು ಆ ದುಃಖದ ಸಾವನ್ನ ಮಾಡೋ ಸಲಿಂದ ಸಿದ್ದರಾಮೇಶ್ವರ ಸ್ವಾಮಿ ಸಮರ್ಥ ಅವ್ರ ಮನಿ ದೇವರ ಅವ್ರ ಆರೋಗ್ಯ ಶ್ರೀ ಸಂಪತ್ತಿ ಆ ಭಗವಂತ ಕೂಡಲೇ ಅಂತ ಹೇಳಿ ನನ್ನ ಮಾತು ಇಲ್ಲಮ್ ಕೊಡ್ತೀನಿ. ओम शांती शांती. सिद्धरामप्पाजी पाटील यांच्या दुःखद निमित्त या ठिकाणी या दुःख सागरामध्ये सर्व उपस्थित असलेले जनसमुदाय खरोखरच या ठिकाणी झालेत भाऊ होतील भाऊ पण या सम नाही. सिद्धरामप्पा पाटील साहेबांच्या संदर्भामध्ये अनेक व्यक्तींनी या ठिकाणी शब्दातीत वर्णन केलेलं आहे. मी श्री परमेश्वर आराधना पर्व पालखी महोत्सव समिती वागदरी सर्व ग्रामस्थांच्या वतीने या ठिकाणी निवेदन करू इच्छितो. जेव्हा शिक्षण सभापती होते त्यावेळेस कामानिमित्त त्यांच्या संदर्भामध्ये त्यांच्या केबिनमध्ये भेटायला गेल्यानंतर सर्वसामान्य शिक्षक त्या ठिकाणी आल्यानंतर सभापती साहेबांनी त्यांचं या ठिकाणी चहापान करून तुमचं काय काम आहे आणि त्या कामानिमित्त आलात आणि काम आजपर्यंत करून देतो असं सांगणारे सभापती आजपर्यंत मी पाहिलं नाही. ಇವತ್ತಿನ ಶೋಕಸಭೆಯಲ್ಲಿ ಭಾಗಿಯಾಗಿರುವಂತಹ ಸಮಸ್ತ ಸಿದ್ದರಾಮಪ್ಪ ಪಾಟೀಲ್ ಅವರ ಬಂಧುಗಳು, ಅವರ ಒಡನಾಟವನ್ನು ಹೊಂದಿದವರು, ಅವರ ಆತ್ಮೀಯರು ಇವೆಲ್ಲರೂ ಇವತ್ತು ಉಪಸ್ಥಿತರಿದ್ದಕ್ಕಾಗಿ ಅವರ ಪರವಾಗಿ ಮತ್ತು ನನ್ನ ಪರವಾಗಿ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೆ. ಬಹುಶಃ ನಾ ಮಾತಾಡಬೇಕು ಅಂತೇಳಿ ವಿಚಾರ ಮಾಡಿದ್ದೆ. ಇಲ್ಲಿ ಅವ್ರ ಬಗ್ಗೆ ಏನು ಮಾತನಾಡಬೇಕು ಅಂಥೇಳಿ ಮಾತುಗಳೇ ಇವತ್ತಿನ ದಿವಸ ಹೊರಗೆ ಬರ್ತಾ ಇಲ್ಲ. ನಾನು ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ಸಹಿತ ಸಿದ್ದರಾಮಪ್ಪ ಪಾಟೀಲ್ ಅವರ ಒಡನಾಟ ಭಾಳ ಇತ್ತು. ನಾನು ಅವರ ಅಳಿಯಂದಿರಾಗಿದ್ದ ಪ್ರಕಾಶ್ ಪಾಟೀಲ್ ಅವ್ರ ಅಳಿಯಂದಿರು ಎಷ್ಟು ಕಾಳಜಿ ಮಾಡ್ತಿರೋ ಅವ್ರ ಕುಟುಂಬ ವರ್ಗದವರು ಇವತ್ತು ನನ್ನನ್ನು ಅದಕ್ಕಿಂತಲೂ ಹೆಚ್ಚಿಗೆ ಕಾಳಜಿ ಮಾಡ್ತಾ ಇದ್ರು ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಈ ಸಂದರ್ಭದಲ್ಲಿ ಸಿದ್ದರಾಮಪ್ಪ ಪಾಟೀಲ್ ಅವರು ಜನ್ಮಭೂಮಿ ಕರ್ನಾಟಕವಾದರೂ ಸಹಿತ ಅಲ್ಲೇ ಹುಟ್ಟಿ ಅಲ್ಲೇ ಚಡ್ಚಣದಲ್ಲಿ ಶಿಕ್ಷಣವನ್ನು ಮುಗಿಸಿ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿದ ನಂತರ ಅವರು ತಮ್ಮ ಕರ್ಮಭೂಮಿಯನ್ನಾಗಿ ಈ ಮಹಾರಾಷ್ಟ್ರವನ್ನು ಇವತ್ತು ಈ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡ್ರು. ಇದೀಗ ಹಿರಿಯರು ಬಹಳ ಸುಂದರವಾಗಿ ಮಾತನಾಡೋರು. ಅವರ ಧೈರ್ಯ, ಅವರ ಸಾಹಸ ಅಂತೇಳಿ. ಮನುಷ್ಯ ಹುಟ್ಟುವುದು ಆಕಸ್ಮಿಕ, ಸಾಯುವುದು ನಿಶ್ಚಿತ. ನಾವೆಲ್ಲರೂ ಭೂಮಿಗೆ ಆಕಸ್ಮಿಕವಾಗಿ ಬಂದಿದ್ದೇವೆ, ಆದರೆ ಸಾವು ಮಾತ್ರ ಶತಸಿದ್ಧ. ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಿ ಅಂಥೇಳಿ ನಾವು ಏನು ಬಾಯಿ ಮಾತಿನಿಂದ ಹೇಳೋದು ಕಾಣಿಲ್ಲ. ಇಲ್ಲಿ ಆಗಮಿಸಿರುವಂಥ ಸಾಕ್ಷಾತ್ ನೀವೇ ಈ ಒಂದು ಅವರ ಸಾಧನೆಗೆ ಒಂದು ಬೆನ್ನೆಲುಬು ಅಂತ ಹೇಳಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆ ಶಬ್ದಿಗೆ ಅವರು ಹೇಳ್ತಿರು ಠಾಮ್ ಠೋಕ್ ಹೇಳ್ತಿರು, ಅದು ಯಾನ್ ಇರಲಿ ಬಿಡಲಿ ಆಲಿ ಹೋಲಿ, पण ಅದಕ್ಕೆ ಬೆನ್ನು ಹತ್ತದ ಶೇವಟ್ ತಕ್ಕ. ಇದು ಒಂದು ಧೈರ್ಯ ಸಾಹಸ, ಇದು ನಾವು ಅವ್ರ ಕಡೆ ಕಲಿಬೇಕು. ನಾವು ಬರ ಪಿಡಿ ಈಗ ಎಲ್ಲರೂ ಹೇಳಿದ್ರು ವ್ಯಕ್ತಿಮತ್ವಗಳು ನೋಡಿ ಕಿಶಂದ್ರೆ ನಾವೆಲ್ಲ ಜೀವನ ಮಾಡ್ತೀವಿ. पण ಬರ ಜೀವನದಾಗ ಸಿದ್ದರಾಮಗೌಡರು ಅಂತ ವ್ಯಕ್ತಿಮತ್ವ ಅವ್ರು ಚಲೋ ಅವ್ರದ್ದು ವೈಟ್ ಯಾನ್ ಪ್ರಸಂಗ ಬರ್ತದೆ ಯಾವ ಪದ್ಧತಿಲೇ ಹೆಂಗೆ ನಿಂದಿರಬೇಕು ಅದು ಕಲೆಪ್ಲಿ ಅದ. ನನ್ನಂಥ ಸಣ್ಣ ಕಾರ್ಯಕರ್ತ ಭಾಳ ಏನವ್ರು ನನ್ನ ಕಲ್ಸಿ ಹೋಗ್ಯಾರ. ನಾ ಜರಿ ಅವ್ರ ಸಂಗಟ 7-8 ವರ್ಷ ನನ್ನ ಸವಾಸಿತ್ತು. ಅಂದ್ರೆ ಬಿ ರಾಜಕಾರಣದಾಗ ನಂದು ಭಾಳ ಇಂಟ್ರೆಸ್ಟ್ ಇಲ್ಲ, ಫಕ್ತ ಸಮಾಜಕಾರಣದ ನಂದು ವೈದ್ಯಕೀಯ ವ್ಯವಸಾಯ ಇರೋದ್ರಿಂದ ಚಂದನ್ 24 ತಾಸು ದವಾಖಾನೆಗೆ ಇರ್ತೀರ. ಆದ್ರೆ ಬಿ ಗೌಡ್ರ ಹತ್ತಿರ ನೀವು ಅಲ್ಲೇ ದವಾಖಾನೆಗೆ ಕುಂಡ್ರಿ, ಇಲ್ಲಿ ಬರಬೇಡ್ರಿ ಬಿಡಬೇಡ್ರಿ, ನಂದೆಲ್ಲ ನೋಡ್ಕೋತ ನಿಮ್ದೆಲ್ಲ. ಅಂದ್ರೆ ಇಟ್ಟು ಆತ್ಮೀಯತೆ ಅವ್ರ ಬಳಿ ಇತ್ತು ಕಿ ಇದು ಆತ್ಮೀಯತೆ ಈಗ ಎಲ್ಲಿ ಸಿಗು ಶಕಸಲ್ಲ.
ಯಾಕಂದ್ರೆ ಗೌಡ್ರದ್ದು ಎಷ್ಟು ಸಿಟ್ಟಿಗೆ ಬರ್ತಿರು ಇದು ಬರ್ತಿರು ಎಲ್ಲ ಠೀಕ್ ಅದ ಅವ್ರ ಮನುಷ್ಯನಾಗ ಸಿಟ್ಟೆ ಇರ್ತಿತ್ತಿಲ್ಲ ಅಟ್ಟೆ ಕ್ಷಣಿಗೆ ಇರ್ತಿತ್ತು ಹಿಂದ್ಗಡೆ ಇರ್ತಿತ್ತಿಲ್ಲ ಸಿಟ್ಟ ಯಾಕಂದ್ರೆ ಜವಳ 20-25 ವರ್ಷ ಅವ್ರ ಸವಾಸದಾಗ ಇರ್ತೀವಿ ಅವ್ರ ಮನೆಗೆ ಹೋದ್ರೆ लगेच डॉक्टर बरी ನಮ್ಮ बल्ल्या कुंडस्तील ಅವ್ರಿಗೆ सिद्धरामेश्वरच्या कृपेनं सिद्धरामेश्वरच्या बोर्डिंगमध्ये मी शिकलो पण त्याचा आधारभूत एक वन ऑफ द मॅन इज सिद्धरामा पाटील ही हॅज गिवन ₹100 ऑन दॅट टाइम का त्याचा प्रूफ हे आहे ₹100 त्या वेळेला मला मिळालेले असताना माझे वडील दिले असतील परत नो प्रॉब्लेम त्यावेळेला ₹100 अडतमध्ये बसून त्यांनी मला ₹100 दिले ते बोर्डिंगला मला कनेक्शन मिळालं मग ह्याचा मला कुठेतरी आतून मला हृदयस्पर्शी ह्याच्यामुळे मला हे भाषण करायला मिळालं गरिबी परिस्थिती गरीब असताना त्याची जाणीव काय असती ₹100 कशाला म्हणतात आणि त्याची जाण कशी असेल तर ते मी अंतर्मनात आज माझे सासरे पण होते गुरुनाथ पाटील ते कोट्याधीश दोघांची भांडणं होते आम्ही सोडवले त्याला ते दिंडोरे ते हे जबाबदार आहे दोघांचे एक मनोमिलन झालं आणि आजपर्यंत दोघंही फॅमिली एकत्रित शांतपणाने जगतात मध्ये ಓದು ತಿಳಿದ ನಂತರ ಅತ್ಯಂತ ದುಃಖ ಆಯಿತು ನಾವು ಸಣ್ಣವಿದ್ದ ನಡೆದು ಹಾಳಾಗ್ಯಾನಲ್ಲಿ ಗಾಡಿಗಳು ಇತ್ತಲ್ಲ ಏನು ಬಸ್ ಇತ್ತಲ್ಲ ಕೋರ್ಸಾಗ ಹೋಗಿ ಬೋಳ್ಕೋಡಿ ಮೈಂದ ಹಚ್ಚಿ ನಮ್ಮ ಬರೋರು ಬಂದು ಟಾಕಳಿ ಮೈಂದ ಸೋಲಾಪುರ ಬರ್ತಿದ್ರು ನಮ್ಮ ಅಪ್ಪಂದವ್ರು ಖಾಸ್ ದೋಸ್ತ ನಾವು ಸಣ್ಣವ್ರು ಇಟ್ಟಿದ್ದಾಗ ಹಿಡಿದು ನಮ್ಮ ಅಪ್ಪನ ಬಳಿ ಬರ್ತಿದ್ರು ಹೋಗ್ತಿದ್ರು ಅಂದಿನ ಹಿಡಿದು ನಮ್ಗೆ ಅವ್ರ ಪರಿಚಯ पण एक नेता असा ಹ್ಯಾಂಗಿರ್ಬೇಕಪ್ಪ ಅಂದ್ರೆ ಸಿದ್ದರಾಮಗೌಡನಂಗಿರ್ಬೇಕು ದಾಡ್ಸಿ ಕಾರ್ಯಕರ್ತ ಹಿಂದೆ ಇದ್ರಂದ್ರೆ ಪದರದ ಸುಳ್ಳು ಯಾಕಾಗದು ಖರ್ಚು ಮಾಡಿ ಅವನಿಗೆ ದಂಡಿ ಒಯ್ದು ಮುಟ್ಟಿಸ್ತೀವಿ ಅದಕ್ಕೆ ಅಂಥ ಒಂದು ಚಲೋ ಮನುಷ್ಯ ನಮ್ಮ ಭಾಗದಾಗ ಒಂದು ಎಲ್ಲರದು आधार स्तंभ काल रात्री निरोप आला की सिद्धरामप्पा पाटील गेले 4-5 वर्ष ते अंतरुणावरती होते दर 8-15 दिवसातून काही ना काही त्यांना त्रास होत होता परंतु एवढा त्रासात सुद्धा त्यांची स्मृती फार चांगली होती कोणी भेटायला गेलं आम्ही जरी भेटायला गेलो तरी गेल्या 40-50 वर्षापासूनचं राजकारण त्यांना तोंडपाठ होतं नावासहित मला तर नेहमी भेटले की म्हणायचे तुझ्या बारशाचं आमंत्रण मी दिलं सर्वांना म्हणायचे पण जेवढे एकमेकाला सांभाळून घेणारे लोक एक धाडसी नेतृत्व मनात आलं ते काम करायचं मग त्याचा रिझल्ट पुढं काय निघेल चांगला निघेल वाईट निघेल त्याचे परिणाम राजकारणामध्ये काय होईल याचा विचार करायचा नाही कार्यकर्त्यांना सांभाळायचं कार्यकर्त्याच्या पाठीवरती थाप मारायची तू पुढं हो मी आहे तुझ्या पाठीमाग असे हे नेते होते ಇದ್ದಂಗ ಒಂದು 4 ಸಲರೆ ಮೃತ್ಯು ಜಯಿಸಿರ್ತಕ್ಕಂಥವ್ರು ಇಂಥ ವ್ಯಕ್ತಿ ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು ಆದ್ರೆ ಅದು ಮಾಪ್ ತುಂಬದ ಬಳಿಕ ಬರುತ್ತಾರಲ್ಲ ಆಯುಷ್ಯ ಮುಗಿದು ಬಂದದ ಈ ಭಾಗಕ್ಕೆ ಯಾವುದೇ ಒಂದು ವ್ಯಕ್ತಿ ಇದ್ರೂ ಸಹಿತ ಪೂರಕ ಮತ್ತು ಬಾಧಕ ಎರಡು ಇದ್ದೇ ಇರ್ತಾವ ಈಗ ಹೆಂಗ ಜೇನು ಹುಳ ಹೂವಿನೊಳಗಿನ ಮಕರಂದ ಅಷ್ಟೇ ತೋತವ ಆ ರೀತಿ ಸಿದ್ದರಾಮಪ್ಪ ಪಾಟೀಲ್ರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳು ಸಮಾಜಮುಖಿ ನಡವಳಿಕೆಗಳು ಅವರು ಬೆರೆತು ಬಂದಿರತಕ್ಕಂಥ ವಿಚಾರಗಳು ನಾವು ಅವುಗಳನ್ನು ತಗೊಂಡು ನಮ್ಮ ಭವಿಷ್ಯದ ಜೀವನದಲ್ಲಿ ಅದನ್ನು ದಾರಿದೀಪವಾಗಿ ತಗೊಂಡು ನಾವು ಜೀವನ ಕಳೀತಕ್ಕಂಥ ಒಂದು ಸಂದರ್ಭ ಇರೋದರಿಂದ ನಾನು ಹೆಚ್ಚಿಗೆ ಮಾತನಾಡಲಾರದೆ ಅವರಿವರೆಗೆ ಇವತ್ತು ಅಗಲಿರ್ತಕ್ಕಂಥದ್ದು ಅವ್ರ ಕುಟುಂಬಕ್ಕೆ ಅಷ್ಟೇ ಅಲ್ಲ ನಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಹೇಳ್ಬೇಕಂದ್ರೆ ದೊಡ್ಡ ಗಿಡ ಆಗಿ ನಿಂತಿತ್ತು एक सदाशूर माणूस मी शिवधारे अण्णा नाही पाहिलं सात्विक मूर्ती आणि त्याच रूपामध्ये अक्कलकोट तालुक्यातले आमचे सिद्धरामप्पा पाहिलं अनेक वादविवाद वादग्रस्त विधानं त्यांनी आयुष्यात बरंच काही केलंय त्याच्यात तोड नाही पण जे काही केलंय ते समाजाच्या हितासाठी इथल्या शेतकऱ्यांच्या सुखासाठी एक साधं उदाहरण देतो तुम्हाला
आमच्या विकास सोसायटी असतील, DCC बँक असेल, सहकार क्षेत्रातले निरनिराळ्या कर्मचारी अधिकारी ह्यांचं जीवन त्यांनी घडवलं. डॉक्टर हविनाळे साहेब हे मगाशी बोलताना उल्लेख केला त्यांनी, ही गोष्ट खरी आहे. राजकारणात राहून सुद्धा ಸ್ವಚ್ಛ ಮನನೆ त्यांनी ರಾಜಕಾರಣ ಕೇಳ ನಮ್ಮ ಸಾಹೇಬ್ರು ಕೊಂಡಿರ್ತಾರೆ ಅಂದಿನ ಹಿಂದಿನ ತಾನ ಸತತವಾಗಿ ಕಿಶನರ ಮಿತ್ರೆ ಘರಾಣ ಮತ್ತು ಪಾಟೀಲ್ ಘರಾಣ ಏಕತ್ರ ಇದ್ದಂಗಿತ್ತು. ನೋಡುತ್ತೋಡಿ ರಾಜಕೀಯ ಇದ್ರಾಗ ಆ ಕಡೆ ಈ ಕಡೆ ಆತಾವ ಅಂದ್ರೂ ಭೀ ಮತ್ತೀಗ ಎಲ್ಲ ಕೂಡಿ ಕಿಶಿಂದ ಎಲ್ಲ ಕೆಲಸ ಮಾಡಕತ್ತಿದ್ವಿ ನಾವು. ಒಂದು ನಮ್ಮ ತಾಲೂಕಾದ ಒಂದು ವಾದಳಿ ನೇತೃತ್ವ ಶ್ರೀ ಸಿದ್ದರಾಮ ಪಾಟೀಲ್ದು ಲೋಕಾಸ್ಥ. ಯಾಕಂದ್ರೆ ನಾನು ನೋಡಿದ್ರೆ ಸಣ್ಣಾಗಿ ಹೇಳೋದು ಸಿದ್ದರಾಮ ಪಾಟೀಲ್ ಅಲ್ಲಿ ಮಿತ್ರೆ ಸಾಹೇಬ್ರಲ್ಲಿ ಇವರಿಬ್ರು ಅಗದಿ ಒಂದು ನಿರ್ಣಯ ತೊಗೊಂಡ್ರಪ್ಪ ಅಂದ್ರೆ ಯಾವ್ದನ್ನೂ ನಿರ್ಣಯ ಬದಲಾಯಿಸಿಲ್ಲ. ಆ ನಿರ್ಣಯ ಕಡಿತನ ಒಯ್ಯವು ತೆಲಿಯರೆ ಹೊಡೆಯಲಕ್ಕ ಗ್ವಾಡಿಯರೆ ಹೊಡೆಯಲಕ್ಕ. ಈ ನ್ಯಾಯಾಲಯ ಇಬ್ಬರು ಕಡಿತನ ಆಯುಷ್ಯಭರ್ ಹಯಾತ್ಭರ್ ಹಂಗೆ ಅವರು ವಾಗಾಸೋದು ಬಂದರು. ಅದೊಂದು ಕಣ್ಕರ್ ನೇತೃತ್ವದ ಪ್ರಮಾಣ. ಈಗಿನ ಮಂದಿಗೆ ಅದು ಶಕ್ಯ ಆಗಲ್ಲ. ನಾವು ಇವತ್ತು ಇಲ್ಲಿ ಮಾತಾಡ್ತೇವೆ ಮತ್ತು ಮುಂದೆ ದೂರ ಹೋಗೋಣ ಬದಲಾಯಿಸ್ತೇವೆ ನಾವು. ಹಂಗೆ ಇದ್ದಿಲ್ಲರಿ ಅವ್ರದ್ದು. ಇಂಥ ಒಂದು ಕಣ್ಕರ ಮತ್ತು धाडसी नेतृत्व ನಮ್ಮ तालुका ಇವತ್ತು मुकाशी ಅದು खरे. लहानपणापासून आम्ही त्यांचा स्वभाव बघितलाय. आमचे घर एक जवळजवळ असल्यामुळे आणि आमच्या स्वर्गीय काका आमदार बाबासाहेब तानोडे व स्वर्गीय काका दत्ताना तानोडे यांच्यासोबत त्यांचे घनिष्ठ संबंध होते. पक्ष जरी वेगळा असला तालुक्याच्या विकासासाठी हे सर्व एकत्र येत होते. हे आम्ही खूप जवळून बघितलंय. साधारण 2002 पासून त्यांचा माझं संबंध आला. त्यावेळी पंचायत समिती सदस्य म्हणून मला उमेदवारी दिली. त्यावेळा त्यांनी आमचा खूप मोठ्या याच्याने आमचा प्रचार केला. आज 2002 ते 2014 पर्यंत साधारण त्यांच्यासोबत मी 10 ते 12 निवडणुकीत त्यांच्यात मी सहभागी होतो. प्रत्येक निवडणुकीत अनेक प्रसंग येत होते, पण कधी आप्पा मागे हटले नाहीत. ಭಾವಪೂರ್ಣ ಶ್ರದ್ಧಾಂಜಲಿ ವಾಸ್ತಾ ಸಂಪೂರ್ಣ ನಮ್ಮ ಪಾಟೀಲ್ ಪರಿವಾರದಿಂದ ಮತ್ತು ಶಿವಸೇನಾ ಪಕ್ಷ ವತಿಯಿಂದ ಭೀ ಭಾವಪೂರ್ಣ ಶ್ರದ್ಧಾಂಜಲಿ ವಾಸ್ತಾ. ಅಪ್ಪಾಜಿದು ಮತ್ತು ನಮ್ಮ ಅಪ್ಪಾಜಿ ಮಾಜಿ ಆಮದಾರ್ ರತಿಕಾಂತ್ ಪಾಟೀಲ್ ಸಾಹೇಬರು ಭಾಳ घनिष्ठ ಸಂಬಂಧಿದ್ದು. 2004-5 साली ಏನು ಆಮದಾರ್ಕಿ ನಿವಡಣೂಕ್ ಲಡಾಶ್ಯಾರ ನಮ್ಮ ಅಪ್ಪಾಜಿ. ಅವ್ರದ್ದು ಭಾಳ ದೊಡ್ಡದು ಮತ್ತು ನಮ್ದು ಅಪ್ಪಾಜಿಗೆ ಆಗ್ಯದ. ಮಾಜಿ ಆಮದಾರ್ ರತಿಕಾಂತ್ ಪಾಟೀಲ್ ಸಾಹೇಬರು ಅವ್ರು ಆಮದಾರ್ ಆದರು. ಅವ್ರ ಆಶೀರ್ವಾದದಿಂದ ಈ 40 ಎಲ್ಲ ಊರು ನಮ್ಮ ಅಕ್ಕಲಕೋಡು ಭಾಗದೆಲ್ಲ 40 ಊರೆಲ್ಲ ದಕ್ಷಿಣ ಭಾಗದಾಗ ದೊಡ್ಡಶು ಅವ್ರ ಮದದಿಂದ ಅಪ್ಪಾಜಿ ಆಮದಾರ್ ಆದರು. ಅವ್ರ ಆಶೀರ್ವಾದದಿಂದ ಇದು ಆಟೋ ನಮ್ಮ ಹೃದಯನಾಗ ಕಾಯಂ ಸ್ವರೂಪಿ ನಂದು ಇದ್ರ ಹೃದಯನಾಗ ಇರೋದ. ಆಡಿ ಹೋಯ್ತು. ಆಳಾಗ ಮೊಬೈಲ್ ಮೇಲೆ ವಾಟ್ಸಪ್ ಮೇಲೆ ಬಂದಾಗ ನಮ್ಮ ಮೊಮ್ಮಗಳು ತಂದು ಯಪ್ಪ ಮುತ್ಯ ಸಿದ್ದರಾಮಗೌಡರು ಹೋದ್ರಂತ ತಿಳ್ಕೊಂಡು ಸುದ್ದಿ ಹೇಳಿದ್ರು. ಭಾಳ ಕೆಟ್ಟ ಅನ್ನಿಸ್ತು. ಯಾಕಂದ್ರೆ ಸಿದ್ದರಾಮಗೌಡ್ರಂಥ ನೇತೃತ್ವ ಅವರಂಥ ಧಾಡಿಸಿ ಅವ್ರದ್ದು ಗೋರ್ ಗರೀಬ್ರ ಮೇಲೆ ಮತ್ತು ನನ್ನ ಹಿಂದೆ ಎಷ್ಟು ಮಂದಿ ಅದ ಅಷ್ಟು ಮಂದಿದೆಲ್ಲ ಸುಖ ಮಾಡ್ಬೇಕಂತೇಳಿ ನನ್ನ ಸ್ವಪ್ನಿತ್ತು. ಅವರು ಸ್ವತಃ ಮಾಡಿ ತೋರಿಸ್ಯಾರ. ಇಟ್ಟು धाडसी ನೇತೃತ್ವ. ಯಾರಿಗೆ ಬಿ ಗೋರ್ ಗರೀಬಿಗೆ ಅಡಚಣೆ ಬತ್ತು ಮಾತಾಡ್ತಿರು, ಭರ್ಪೂರ ಪರ್ಕಡ್ ಮಾತಾಡ್ತಿರು, ಬೈತಿರು. ಅದು ಅವ್ರದ್ದು ಹಕ್ಕಿತ್ತು, ಅವ್ರ ವಯ ಇತ್ತು. ಹಂಗೆ ಮಂದಿ ಬಿ ನೋಡ್ರಿ ನೀವು, ಯಾರೇ ಜರ ಮಗ ಬೈದ್ರೆ ಅಪ್ಪ ಕೇಳಲ್ಲ, ಅಪ್ಪ ಬೈದ್ರೆ ಮಗ ಕೇಳಲ್ಲ. ಅವ್ರು ಬೈದ್ರೆ ಎಲ್ಲರೂ ನಕ್ಕೋತೆ ಹೋಗತ್ತೆ ತಿರುಗಿ. ಅವ್ರ ಒಂದು ಮಂತ್ರ ಅಂದಂಗೆ ಅವ್ರ ಬೈಗಳು ಅಂದ್ರೆ ಮಂದಿ ಅದು ಸಹನ್ ಮಾಡ್ತಿತ್ತು. ಯಾಕೆ ಮಾಡ್ತಿತ್ತು? ಅದ್ರಾಗ ಬಿ ಅವ್ರು ಬೈಯೋದ್ರಾಗ ಒಂದು ಕಾಳಜಿ ಇತ್ತು. ಇಂಥ ಇದು ಶೇತಕರಿ ನೇತೃತ್ವ ಇವತ್ತು ಕಾಳಚ ಪಡ್ದಾಡ್ಯಾಗ್ಯದ. ಬಂದು ಬಳಗಕ್ಕೆ ಅವ್ರ ಆತ್ಮೀಯರಿಗೆ ಏನೊಂದು ನೋವಾಗಿದೆ, ಅದನ್ನು ಸಹಿಸುವಂಥ ಶಕ್ತಿ ಆ ಭಗವಂತ ಕರುಣಿಸಲಿ. ಆ ಕುಟುಂಬದ ಜೊತೆಗೆ ನಾವು ನೀವು ಮುಂದೂ ಸಹಿತ ಗೌಡ್ರ ಮೇಲೆ ಯಾವ ರೀತಿ ನಮ್ಮ ಪ್ರೀತಿ ವಿಶ್ವಾಸ ಇತ್ತು, ನಾವೆಲ್ಲರೂ ಕೂಡ ಈ ಕುಟುಂಬದ ಮೇಲೆ ಪ್ರೀತಿ ವಿಶ್ವಾಸದಿಂದ ಈ ನಮ್ಮ ಶಿವಾನಂದ ಪಾಟೀಲ್ರಾಗಲಿ, ಸಂಜು ಗೌಡ್ರಾಗಲಿ, ದಿಲೀಪ್ ಗೌಡ್ರಾಗಲಿ, ರಮೇಶ್ ಗೌಡ್ರಾಗಲಿ ಅವರೆಲ್ಲರಿಗೂ ನಾವು ನಮ್ಮ ಮನೆಯವರು ಅನ್ನೋತಕ್ಕಂಥ ಭಾವನೆಯಿಂದ ನಾವೆಲ್ಲರೂ ಕೂಡಿ ಇರೋಣ ಅಂತಕ್ಕಂಥ ಮಾತನ್ನು ನಾನು ಹೇಳಿ, ಕುಮಟ ಗ್ರಾಮದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಇವತ್ತೊಂದು ದೊಡ್ಡ ಆಘಾತ ಆಗಿದೆ. ಅದನ್ನು ಸ್ಮರಿಸಿ ಅವರ ಮಾಡಿರ್ತಕ್ಕಂಥ ಅನೇಕ ಕಾರ್ಯಗಳನ್ನು ಜೀವನೋದ್ದಕ್ಕೂ ಸ್ಮರಿಸ್ತಕ್ಕಂಥ ಕಾರ್ಯ ಈ ಭಾಗದಲ್ಲಿ ನಡೀಲಿ ಅಂಥೇಳಿ ನಾನು ಆಶಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ನನ್ನ ಶ್ರದ್ಧಾಂಜಲಿಗಳನ್ನು ಅವರಿಗೆ ಅರ್ಪಿಸಿ ಅವ್ರನ್ನ ಇನ್ನೊಮ್ಮೆ ಸ್ಮರಿಸಿ ನನ್ನ 4 ಮಾತುಗಳನ್ನು दिवस अक्कलकोट तालुका नव्हे तर संपूर्ण जिल्ह्यासाठी ज्यांनी आपल्या आयुष्याची 50-60 वर्षापेक्षा जास्त अतिशय लहान वयापासून या भागाचा विकास करण्याच्या दृष्टीनं
घालवला असं एक विकासाभिमुख नेतृत्व श्रीरामप्पा पाटील यांचं काल दुःखद निधन झालं. आणि ही बातमी वास्तविक पाहता 2च आठवड्यापूर्वी मी त्यांना भेटलो होतो त्यांच्या घरी, परंतु अजूनही त्यांचा आवाज खणखणीत होता. सगळ्या मेमरी म्हणजे आठवणी एवढ्या स्पष्ट अशा पद्धतीनं अतिशय सुरुवातीच्या 25-30 वर्षापूर्वीच्या पण काळातील ज्या काही आठवणी आहेत ते त्यांच्या सांगण्याच्या एका वेगळ्या पद्धतीच्या भूमिकेतून ते सांगत बसायचे, बोलायचे. सांगण्यामध्ये गुंतले होते, परंतु एखाद्या गोष्टीचं निष्कारण वाद किंवा निष्कारण दुश्मनी राहू नये याच्यासाठी सुद्धा सिद्धरामप्पा पाटलांनी फार कॉन्शियस राहून डोकं ताळ्यावर ठेवून त्याच्यासाठी प्रयत्न केलेले हे मला दिसले. आणि म्हणून आज या प्रसंगी याची मला आठवण झाली, हे तुम्हाला सगळ्यांना सांगावं असं वाटलं म्हणून मी आज इथं उभं राहिलो. अशा या निर्भीड धाडसी व्यक्तीला खरं तर पोलादी पुरुष म्हटलं जात आहे. सिद्धेश्वर एक्सप्रेसने जेव्हा ते मुंबईला गेले होते त्यांच्यावरती गोळीबार झाला. मी त्यावेळेस जेव्हा ते दवाखान्याला उपचाराला गेले होते मी त्यावेळेस तिथं होतो. त्या डॉक्टरांनी आश्चर्य व्यक्त केलं की ही गोळी यांच्या पाठीत घुसून तिथं अशी वाकडी झाली, म्हणजे ती पूर्ण पाठीत घुसून पुढून बाहेर आली नाही. तर खरोखरच हा माणूस पोलादी पुरुष होता का हे त्या डॉक्टरांच्या बोलण्यावरनं मला आता पुन्हा रिमांड झालं तर एक सांगावं असं वाटतंय. जगामध्ये या पृथ्वीवर त्याचा माणूस होणारच नाही यापुढं. आणि एवढा माणूस सज्जन आणि एक बाजू म्हणजे एक बाजू जाणारा आणि पोलादी पुरस्कार त्याच्यापेक्षाही जास्त होता. पोलादी पुरस्कार होता हा शब्द दिलेला शब्द पाळणारा माणूस हा. शिवाजी
ಇನ್ನೊಂದು ಮಂತ್ರ ಅಂడి
असा एकदम धाडसी नेतृत्व असलेले नेते मग प्रतिकूल परिस्थिती असो अनुकूल परिस्थिती असो ते त्याच पद्धतीनं तोंड द्यायचे. खटला कसला का असेना ते कधीही डगमगायचे नाही, उलट ते आम्हाला धीर द्यायचे. असा एक घरातलाच मनुष्य मी झाला. त्यांच्यावरती जेव्हा फायरिंगची केस झाली मुंबईला 6 महिने आम्ही दोघं मिळून सोलापूर ते मुंबई प्रवास करायचो. भोगीमध्ये पुन्हा ते कायद्याच्या मुद्द्यावर फॅक्ट्सच्या मुद्द्यावर चर्चा करायचे आणि मलाच धीर द्यायचे. तो खटला मी त्या ठिकाणी मुंबईला जाऊन चालवला आणि त्यांचं निर्दोषत्व त्यात आम्हाला साबित करता आलं. अशा अनेक आठवणी आप्पांच्या सोबतच्या आहेत. आदरणीय सिद्धरामप्पाजी काल संध्याकाळी अश्विनी रुग्णालयामध्ये रात्री त्यांचं दुःख निधन झालं. विश्वास बसत नव्हता. आप्पांचं वय 88 होतं आणि या 88व्या वर्षात देखील त्यांनी अत्यंत ताठपणे स्वाभिमानाने त्यांनी जीवन जगलं. आप्पा सरपंच होते, सभापती होते, त्याच्यानंतर आमदार झाले, DCC बँकेचे डायरेक्टर झाले. असे अनेक पायऱ्या ते चढून सर्वोच्च पातळी म्हणजे आमदार त्यांनी झाले. अनेक वेळा आमदार झाले. आप्पांचे आणि आमचे घरचे संबंध आहेत. आप्पा माझे पाहुणे लागतात. अशा पद्धतीनं काम करून घ्यायची पद्धत आप्पांच्याकडे वेगळी होती. परवाच 88वा वाढदिवस होता. आप्पांच्या घरी जाऊन मी त्या ठिकाणी त्यांना हार घालून त्यांचं शतायुषी व्हावं म्हणून सांगितलं. परंतु नियतीच्या हातात जे असतं ते होतं आणि आप्पा आपल्यातून निघून गेलेले आहेत. मी ग्रामदैवत सिद्धरामेश्वराचरणी प्रार्थना करतो की त्यांना सद्गती मिळो. महाराष्ट्र नवनिर्माण सेनेकडून मी भावपूर्ण श्रद्धांजली अर्पित करतो की आप्पा म्हणजे माझे गुरु कसं म्हणजे त्यांनी ज्यावेळी मुंबईला पुणेला विधानसभेला कारखान क्षेत्रामध्ये सहकार क्षेत्रामध्ये जाणार त्यावेळी मला सोबत घेऊन जाणार आणि त्यांचं सहकार क्षेत्रामध्ये जास्त अभ्यास मला त्यांनी शिकवलेले होते आणि शिकलो होतो. एकदा असं विचार आलं की मंत्रालयामध्ये गेलो होतो. मी मंत्रालयामध्ये गेल्यानंतर मला कंदिल हॉटेलमध्ये आम्ही जेवायला बसलो. मला त्यांनी स्वतः त्यांच्या हातातून माझ्या तोंडात जेवण घातलं. म्हणजे ते असे आप्पा होते की ಸಣ್ಣವನ್ರಿ ಊಟ ಹಾಕ್ರಿ ವ್ಯವಸ್ಥಿತ ಪಾರ್ ನಾಸ್ತ ಸಣ್ಣದ ನಮ್ಮ ಹಿಂದೆ ಇರ್ತಾನೆ सारखं ನಮ್ಮ विचार ಮಾಡ್ತಿರ್ತಾನೆ ಅವ बी ದೊಡ್ಡ ಆಗಬೇಕು असं सांगून मी आप्पाला एक दिवस सांगितलं अप्पा एक दिवस मी तालुक्याचं तिकीट आणीन म्हणून सांगितलो. नी तरती रो पारा नी तरती असं बोलले मला. आणि एकदा तिकीट आणल्यावर मी आप्पांचं दर्शन घेतलो आणि जोपर्यंत मी या आमदारापर्यंत आलो या क्षेत्रामध्ये मनसेपर्यंत आलो तर आप्पाच्या आशीर्वादामुळे आलो.